ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಶ್ಲೋಕದಲ್ಲಿ ಹೇಳ್ತಾರೆ. ಕೃಷ್ಣಂ ವಂದೇ ಜಗದ್ಗುರುಂ ಅಂತ. ಅವನು ಜಗತ್ತಿಗೆ ಗುರು ಅಂತೆ ಕೃಷ್ಣ. ಎಷ್ಟು ಅದ್ಭುತವಾದಂತಹ ವಾಕ್ಯ ಅಂತ. ಜಗತ್ತಿಗೆ ಗುರುವಾಗಬೇಕಾದ್ರೆ ಅದು ಎಷ್ಟು ಒಂದು ಅವನಲ್ಲಿ ಅನುಭವಗಳು ಬೇಡ. ಅವನ ವಾಕ್ಯ ಅಂತ. ವಾಕ್ಯ ಯಾವುದು ಅಂತ ಕೇಳಿದ್ರೆ ಭಗವದ್ಗೀತೆ ಅಂತ. ತುಂಬ ಗೀತೆಗಳು ಇದ್ದಾವೆ, ಉದ್ಧವ ಗೀತೆ ಇತ್ಯಾದಿಗಳೆಲ್ಲ. ಆದರೂ ಕೂಡ ಗೀತೆ ಅಂತ ಹೇಳಿದ್ರೆ ಭಗವದ್ಗೀತೆಯೇ. ಕೃಷ್ಣ ಅಂತ ಹೇಳಿದ್ರೆ ಯಾದವ ಕೃಷ್ಣನೇ, ವಾಸಿಷ್ಠ ಕೃಷ್ಣ ಇತ್ಯಾದಿಗಳು ಇದ್ರೂ ಕೂಡ ಕೃಷ್ಣ ಅಂತ ಹೇಳಿದ್ರೆ ಯಾದವ ಕೃಷ್ಣನೇ, ಯಾದವೇಂದ್ರ ಅಂತ. ಅದರಿಂದ ಅದೆಷ್ಟು ಅನುಭವದ ಮಾತು ಅಂತ ಆಲೋಚನೆಯನ್ನು ಮಾಡಬೇಕು. ಈ ಭಗವದ್ಗೀತೆ ಸುರಾಗಿದ್ದಾದ್ರೂ ಎಲ್ಲಿ ಅಂತ ನಾವು ತುಂಬ ಆಲೋಚನೆಯನ್ನು ಮಾಡ್ತೇವೆ. ಕೆಲವೊಂದು ಸರಿಯಲ್ಲ, ಕೆಲವೊಂದು ವಿಚಾರಗಳು ತುಂಬ ಕೆಟ್ಟ ಜಾಗದಲ್ಲಿ ಆರಂಭವಾಗುತ್ತೆ, ಕೆಲವೊಂದು ವಿಚಾರಗಳು ತುಂಬ ಒಳ್ಳೆಯ ಜಾಗದಲ್ಲಿ ಆರಂಭವಾಗುತ್ತೆ ಅಂತ. ಭಗವದ್ಗೀತೆ ಹುಟ್ಟಿದ್ದೆ ಎಲ್ಲಿ ಗೊತ್ತುಂಟ? ರಣರಂಗದಲ್ಲಿ ಹುಟ್ಟಿದ್ದ ಭಗವದ್ಗೀತೆ. ಯಾವಾಗ ಅರ್ಜುನ ನನ್ಗೆ ಏನಾಗೋದಿಲ್ಲ ಅಂತ ಕೂತನಂತೆ. ಯಾವಾಗ ಕೂತ ಅಂತ ಹೇಳಿದ್ರೆ ಅವನು ಒಂದು ತಪ್ಪನ್ನು ಮಾಡ್ತಾನೆ ಅರ್ಜುನ. ಅವನು ರಥಂ ಸ್ಥಾಪಯ ಮೇಚ್ಚುತ್ತ ಅಂತ ಸ್ವಲ್ಪ ಅಹಂಕಾರ ಬಂದ್ಬಿಡುತ್ತಂತೆ ಅವನಿಗೆ. ನನ್ನ ರಥವನ್ನು ಸ್ಥಾಪನೆಯನ್ನು ಮಾಡು ರಣರಂಗದಲ್ಲಿ ಅಂತ. ಯಾವಾಗ್ಲೂ ಕೂಡ ಭಗವಂತನಲ್ಲಿ ನಾನು ನನ್ನದು ಅಂತ ಹೇಳಿ ಯಾವಾಗ್ಲೂ ಕೂಡ ಬರಬಾರ್ದು ಅಂತ. ನಮ್ಮ ಗುರುಗಳು ಒಂದು ವಾಕ್ಯವನ್ನು ಹೇಳ್ತಾ ಇದ್ರು. ದೇವಸ್ಥಾನಕ್ಕೆ ತುಂಬಾ ಜನ ಕೊಡ್ತಾರೆ, ದಾನಿಗಳು ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. ಒಂದ್ಸರಿ ಏನಾಗಿತ್ತು ಅಂತ ಕೇಳಿದ್ರೆ ಒಬ್ಬ ತುಂಬಾ ದೊಡ್ಡ ವ್ಯಕ್ತಿ ಒಂದು 30 ಫ್ಯಾನ್ ಅನ್ನು ಕೊಟ್ಟರಂತೆ ದೇವಸ್ಥಾನಕ್ಕೆ. ಕೊಟ್ಟು ಅದ್ರಲ್ಲಿ ಎಲ್ಲರ ಕೇಳು ಬರ್ದಿದ್ರಂತೆ ಅವರ ಹೆಸರು, ಕೊಡುಗೆ ಇಂಥವರು, ಕೊಡುಗೆ ಇಂಥವರು. ಪ್ರತಿ 30 ಫ್ಯಾನ್ ಅಲ್ಲೂ ಕೂಡ ಒಂದೊಂದರ ಕೇಳು ಅವರವರ ಹೆಸರು ಬರ್ದಿದ್ರಂತೆ. ತುಂಬಾ ದೊಡ್ಡ ಫಂಕ್ಷನ್ ಆಗಿತ್ತು ಆ ದೇವಸ್ಥಾನದಲ್ಲಿ. ಸುತ್ತ ಊಟ ಕೂತಿದ್ರು, 30 ಫ್ಯಾನ್ ರನ್ ಆಗ್ತಾ ಇದೆ. ಊಟ ಕೂತಿದ್ರು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟದ ಮಧ್ಯಭಾಗ ತುಂಬಾ ಸೆಕೆ ಬೇರೆ ಎಲ್ಲ ಆಗ್ತಾ ಇತ್ತಂತೆ. ಅವನು ಬಂದಂತೆ, ತುಂಬಾ ದೊಡ್ಡ ವ್ಯಕ್ತಿ ಹೇಳಿದ್ನಂತೆ ಮ್ಯಾನೇಜ್ಮೆಂಟ್ ಹತ್ರ, ಫ್ಯಾನ್ ಎಲ್ಲ ಆಫ್ ಮಾಡಿ ಅಂತ. ಎಲ್ಲ ಫ್ಯಾನ್ ಆಫ್ ಆಯ್ತಂತೆ. ಎಲ್ಲರೂ ಮೇಲೆ ನೋಡ್ತಾ ಇದ್ದಾರೆ, ಫ್ಯಾನ್ ಎಲ್ಲ ಆಫ್ ಆಯ್ತಲ್ವಾ, ಸೆಕೆ ಆಗ್ತಾ ಉಂಟು, ತುಂಬಾ ಸೆಕೆ ಆಗ್ತಾ ಉಂಟು ಅಂತ ಕೇಳಿದ್ರೆ, ಯಾಕೆ ಫ್ಯಾನ್ ಆಫ್ ಮಾಡಿದ್ರಿ? ಫ್ಯಾನ್ ರನ್ ಆಗ್ತಾ ಇದ್ರೆ ನನ್ನ ಹೆಸರು ಕಾಣೋದಿಲ್ಲಲ್ಲ, ನನ್ನ ಎಲ್ಲರಕ್ಕೆ ನನ್ನ ಹೆಸರಿದೆ, ನಾನು ಕೊಟ್ಟಿದ್ದು ಅಂತ ಗೊತ್ತಾಗೋದು ಬೇಡವಾ ಅಂತ. ನಾವು ಮಾಡುವ ಮೊದಲನೇ ತಪ್ಪೇ ಅದು. ನಾನು ಮಾಡಿದ್ದು ಅಂತ ಹೇಳಿ ಯಾವಾಗ ಬಂತೋ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ ಅಂತ. ಕೆಲವು ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ, ನಮ್ಮ ಕಣ್ಮುಂದೆ ನಿಂತು ಮರೆಯಾಗಿ ಹೋದವರು ತುಂಬಾ ಜನ ಇದ್ದಾರೆ. ಅಂಥವರಲ್ಲಿ ಅವರು ತೀರಿ ಹೋದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಅವರು ಕೊಟ್ಟಿದ್ದಂತಹ ದಾನ ಎಷ್ಟು, ಮಾಡಿದಂತಹ ಅನಾಥಾಶ್ರಮಗಳು ಎಷ್ಟು ಅಂತ ಹೇಳಿದೆ ನಮ್ಗೆ ಅವರು ಹೋದ ನಂತರವೇ ಗೊತ್ತಾಗಿದ್ದು. ಆ ರೀತಿ ಜೀವನವನ್ನು ಮಾಡಬೇಕು ವಿನಃ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಯಾವಾಗ್ಲೂ ಅನ್ಕೋಬಾರ್ದು ಅಂತ. ಕೃಷ್ಣ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಪರಮಾತ್ಮ ಇದ್ದ ರೀತಿ ಆವಾಗಿನ ಕಾಲದಲ್ಲಿ ಇದ್ದ. ಆದ್ರೆ ಅರ್ಜುನ ರಥಂ ಸ್ಥಾಪಯ ಮೇಚುತ, ನನ್ನ ರಥವನ್ನು ಸ್ಥಾಪನೆ ಮಾಡು, ನನ್ನ ಒಂದು ವಾಹನವನ್ನು ಸ್ಥಾಪನೆ ಮಾಡು ಅಂತ ಹೇಳಿ ಕೃಷ್ಣನಿಗೆ ಹೇಳಿದ ನಂತರ ಕೃಷ್ಣ ಅನ್ಕೊಂಡಂತೆ ಸ್ವಲ್ಪ ಚೂಟು ಬೇಕು ಇವನಿಗೆ ಅಂತ. ಯಾವ ರೀತಿ ಅಂತ ಕೇಳಿದ್ರೆ, ಚಿಕ್ಕ ಮಕ್ಕಳು ಸ್ವಲ್ಪ ಅಹಂಕಾರದಿಂದ ಮಾತಾಡಿದ್ರೆ ಚಿವುಟಿ ಬುದ್ಧಿಯನ್ನು ಹೇಳ್ತಾರೆ ತಾಯಿ ತಂದೆಗಳು. ಅದೇ ರೀತಿ ಚಿವುಟ್ತಾನಂತೆ ಕೃಷ್ಣ. ಚಿವುಟೋದು ಅಂತ ಹೇಳಿದ್ರೆ ಮಾತಿನ ಮೂಲಕ ಚಿವುಟ್ತಾನೆ ಅಂತ. ಹೋಗಿ ನಿಲ್ಲಿಸ್ತಾನಂತೆ, ಸ್ಪೀಡಾಗಿ ಹೋಗಿ ರಣರಂಗದ ಮಧ್ಯಭಾಗದಲ್ಲಿ ನಿಲ್ಲಿಸ್ತಾನಂತೆ. ಆಚೆ ನೋಡಿದರೆ ಭೀಷ್ಮ ಪಿತಾಮಹರು, ನನ್ನ ಅಜ್ಜ. ಈಚೆ ನೋಡಿದ್ರೆ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಆಚೆ ನೋಡಿದ್ರೆ ಚಿಕ್ಕಪ್ಪಂದಿರು, ಚಿಕ್ಕಮ್ಮಂದಿರು, ದ್ರೋಣಾಚಾರ್ಯರು, ನನಗೆ ವಿದ್ಯೆ ಹೇಳಿಕೊಟ್ಟ ಗುರುಗಳು ಅವರಿಗೂ ಕೂಡ ನಿಂತಿದ್ದಾರೆ. ಎಲ್ಲರನ್ನೂ ನನ್ನ ಕೈಯಲ್ಲಿ ಇರುವಂತಹ ಬಾಣದಿಂದ ಚುಚ್ಚಿಕೊಳ್ಬೇಕು. ಯಾವುದೆಲ್ಲ ಬಾಣ? ಪಾಶುಪತಾಸ್ತ್ರ ಶಿವನಿಂದ ಬಂದಂತಹದ್ದು, ಗಾಂಡೀವ ಇಂದ್ರದಿಂದ ಬಂದಹದ್ದು. ಹೇಳ್ತಾನೆ ಗಾಂಡೀವಂ ಸಂಸ್ರತೆಯ ಹಸ್ತಾತ್. ಗಾಂಡೀವ ಅಂತ ಹೇಳುವಂತಹದ್ದು ತುಂಬಾ ಒಂದು ದೊಡ್ಡ ವಿಚಾರ. ಅವನ ಕೈಯಲ್ಲಿದೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಿಚಾರ. ಅದು ನನ್ನ ಕೈಯಲ್ಲಿ ಅಲುಗಾಡುತ್ತಾ ಇದೆ, ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವರನ್ನೆಲ್ಲ ನೋಡಿದ್ರೆ ಅಂತ ಹೇಳಿ ನಾನು ಯುದ್ಧನೇ ಮಾಡೋದಿಲ್ಲ ಅಂತ ಹೇಳಿ ಕೂತ್ ಬಿಡ್ತಾನಂತೆ, ಕುಸಿದು ಬಿಡ್ತಾನಂತೆ. ಆವಾಗ ಅವನು ಒಂದು ವಾಕ್ಯವನ್ನು ಹೇಳ್ತಾನೆ ಕೃಷ್ಣ. ಮೊದಲನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕದಿಂದ ಆರಂಭವನ್ನು ಮಾಡ್ತಾನೆ. ಅಶೋಚ್ಯ ನನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂನ್ಶ್ಚ ನಾನು ಶೋಚಂತಿ ಪಂಡಿತಾಹ ಅಂತ. ಒಂದು ಚಿಕ್ಕ ಮಗು ಅಳ್ತಾ ಇರುವಾಗ ಅಮ್ಮ ಸಮಾಧಾನವನ್ನು ಮಾಡ್ತಾಳೆ. ಯಾವ ರೀತಿ ಅಂತ ಕೇಳಿ, ಅಶೋಚ್ಯ ಅಳ್ಬೇಡ ಅಂತ ಹೇಳಿ ಮೊದಲಿಗೆ ಶುರು ಮಾಡ್ತಾಳೆ. ಕೃಷ್ಣ ಅದೇ ರೀತಿ ಶುರು ಮಾಡ್ತಾನಂತೆ, ಅಳ್ಬೇಡ ಅಶೋಚ್ಯ ಅನ್ನ ಶೋಚಸ್ತಂ. ಯಾಕೆ ನೀನು ಶೋಕವನ್ನು ಮಾಡ್ತಾ ಇದ್ದೀಯಾ? ಒಂದು ಪಂಡಿತನಾಗಿ ಮಾತನಾಡು. ಆಗಿ ಹೋಗಿದ್ದಕ್ಕೆ ಇನ್ನು ಆಗುವುದಕ್ಕೆ ಪಂಡಿತರು ಯಾವಾಗಲೂ ದುಃಖವನ್ನು ಮಾಡೋದಿಲ್ಲ. ಅದರಿಂದ ನೀನು ಇದನ್ನೆಲ್ಲ ಮರ್ತು ಹೋಗು ಅಂತ ಹೇಳಿ
18 ಅಧ್ಯಾಯದ ಭಗವದ್ಗೀತೆಯನ್ನು ಎಲ್ಲವನಿಗೆ ಉಪದೇಶವನ್ನು ಮಾಡ್ತಾನಂತೆ. ಎಲ್ಲ ಉಪದೇಶ ಮಾಡಿ ಕೊನೆಯ ಒಂದು ಶ್ಲೋಕವನ್ನು 18 ಅಧ್ಯಾಯದ ಕೊನೆಯ ಶ್ಲೋಕವನ್ನು ಅವನು ಹೇಳ್ತಾನಂತೆ ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತ. ಮಾ ಶುಚ ಅಳ್ಬೇಡ ಅಂತ. ನೋಡಿ, 2 ಅಳ್ಬೇಡರ ಮಧ್ಯದಲ್ಲಿ ಭಗವದ್ಗೀತೆ ನಿಂತಿದೆ ಅಂತ. ನಾವು ಕೂಡ ಜೀವನದಲ್ಲಿ ತುಂಬಾ ಅಳ್ತಾ ಇರ್ತೇವೆ ಅಲ್ವಾ? ಯಾವ ರೀತಿ ಅಂತ ಕೇಳಿದ್ರೆ, ನನಗೆಲ್ಲ ಗೊತ್ತುಂಟು, ನಾನು ಎಲ್ಲವನ್ನು ತಿಳಿದಿದ್ದೇನೆ ಅಂತ ಹೇಳಿ ತುಂಬಾ ವೇಗವಾಗಿ ಜೀವನವನ್ನು ಮಾಡ್ತಾ ಹೋಗ್ತೇವೆ. ಜೀವನದಲ್ಲಿ ಮಧ್ಯದಲ್ಲಿ ನಿಂತು ಆಚೆಯೂ ದಾರಿ ಇಲ್ಲ, ಈಚೆಯೂ ದಾರಿ ಇಲ್ಲ, ಅತ್ತಲೂ ದಾರಿ ಇಲ್ಲ, ಇತ್ತಲೂ ದಾರಿ ಇಲ್ಲ ಅಂತ ಹೇಳುವ ಮಧ್ಯದಲ್ಲಿ ನಿಂತಾಗ ಕೆಲವೊಂದು ವಾಕ್ಯಗಳು ಅಥವಾ ಕೆಲವೊಂದು ವಿಷಯಗಳು, ಈ ಭಗವದ್ಗೀತೆಯಂತಹ ವಿಷಯಗಳು ನಮ್ಮನ್ನ ಕೈ ಎತ್ತುತ್ತವೆ ಅಂತ. ಅವನು ಕೃಷ್ಣ ಅರ್ಜುನನಿಗೆ ಹೇಳ್ತಾನಂತೆ, ಕೊನೆಯದಾಗಿ ಆ ಶ್ಲೋಕದಲ್ಲಿ ಹೇಳ್ತಾನೆ, ಬೇಕಾದ್ರೆ ನೀನು ಒಂದು ಕೆಲಸವನ್ನು ಮಾಡು, ಯುದ್ಧ ಬೇಡವಾ, ಬಿಟ್ಬಿಡು, ನೀನು ಸನ್ಯಾಸಿಯಾಗಿ ಮಾಡ್ತೇನೆ. ನಿನಗೆ ರಾಜ್ಯದ ಆಸೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಯುದ್ಧ ಮಾಡಿಯೇ ಮಾಡು. ಯಾಕೋಸ್ಕರ? ಇದು ಧರ್ಮ ಯುದ್ಧ. ನಿನ್ನ ಒಬ್ನಿಗೋಸ್ಕರ ಯುದ್ಧ ಆಗ್ತಾ ಇರುವಂತಹದ್ದಲ್ವೇ ಅಲ್ಲ, ಇದು ಧರ್ಮಕ್ಕೋಸ್ಕರ ಆಗ್ತಾ ಇರುವಂತಹ ಯುದ್ಧ. ಆದ್ರಿಂದ ನೀನು ಮಾಡ್ಲೇಬೇಕು. ಆಗುದಿಲ್ವಾ? ಎಲ್ಲವನ್ನು ನೀನು ತ್ಯಾಗ ಮಾಡು. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನಗೆ ನೀನು ಶರಣವನ್ನು ಹೊಂದು, ನಾನು ನಿನಗೆ ಮೋಕ್ಷವನ್ನು ಕೊಟ್ಟು ಬಿಡ್ತೇನೆ, ಸನ್ಯಾಸವನ್ನು ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನಂತೆ. ಅದೇ ರೀತಿ ಇಲ್ಲೂ ಕೂಡ ನಾವು ನಮ್ಮ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೋಗ್ತಾ ಇರ್ತೇವೆ. ಆದ್ರೆ ಎಲ್ಲದಕ್ಕೂ ಗರಿಮೆಯಾಗಿ ನಿಂತಹ ನಮ್ಮ ರಾಷ್ಟ್ರದ ಪ್ರಧಾನವಾದಂತಹ ಗ್ರಂಥ ಭಗವದ್ಗೀತೆ ಕೈ ಎತ್ತುತ್ತಂತೆ. ನಾನಿದ್ದೇನೆ, ನಿನ್ನನ್ನು ನಾನು ಎತ್ತೇನೆ, ಬಾ ಅಂತ ಹೇಳಿ ಕೈ ಎತ್ತುತ್ತಂತೆ. ಆದ್ರೆ ಎಷ್ಟು ಜನ ಭಗವದ್ಗೀತೆಯನ್ನು ಒಂದೇ ಒಂದು ಸರಿ ಸಹ ಓದದೆ ಇದ್ದಂಥವರು ತುಂಬಾ ಜನ ಅದಕ್ಕೆ ವ್ಯಾಖ್ಯಾನವನ್ನು ಹೇಳ್ತಾರೆ. ಭಗವದ್ಗೀತೆ ಸರಿ ಇಲ್ಲ, ಅದರಲ್ಲಿ ಹೇಳ್ತಾ ಇದ್ದಾರೆ 4 ಧರ್ಮಗಳಿದೆ, ಅದರಲ್ಲಿ 4 ವರ್ಣಗಳಿದೆ ಇತ್ಯಾದಿಗಳೆಲ್ಲ ಹೇಳಿ ತುಂಬಾ ಅವಹೇಳನವನ್ನು ಮಾಡ್ತಾನೆ. ಕೃಷ್ಣ ಹೇಳಿದಂತಹ ಭಗವದ್ಗೀತೆಯನ್ನು ಸರಿಯಾಗಿ ಓದಿದವರು ಯಾರು ಕೂಡ ಅದರ ಬಗ್ಗೆ ಎಳ್ಳಷ್ಟು ಕೂಡ ತಪ್ಪನ್ನು ಮಾತನಾಡುವುದೇ ಇಲ್ಲ. ಯಾರು ಮಾತಾಡ್ತಾರೆ ಅಂತ ಕೇಳಿದ್ರೆ ಸ್ವಲ್ಪ ಸ್ವಲ್ಪ ತಿಂದಿರ್ತಾರಲ್ವ ಅವರು. ಯಾಕೆ ಅಂತ ಕೇಳಿದ್ರೆ, ಒಂದು ಬೆಲ್ಲ ಇದೆ ಅಂತ ತಿಳ್ಕೊಳ್ಳಿ, ಬೆಲ್ಲವನ್ನು ಕೊಡ್ತೇನೆ, ತಿಂತೀರಾ. ಬೆಲ್ಲ ತಿಂದಾದ್ಮೇಲೆ ನಿನ್ ಜೊತೆ ನಾನು ಪ್ರಶ್ನೆಯನ್ನು ಕೇಳ್ತೇನೆ, ಬೆಲ್ಲದ ರುಚಿ ಹೇಗಿತ್ತು ಅಂತ. ಮಾತೇ ಬರೋದಿಲ್ಲ. ಬೆಲ್ಲದ ರುಚಿ ಹೇಗಿತ್ತು, ಯಾವ ರೀತಿ ಬಣ್ಣಿಸ್ತೀರಾ? ಬೆಲ್ಲದ ರುಚಿ ಸ್ವಲ್ಪ ಆಲೋಚನೆ ಮಾಡಿ. ಬೆಲ್ಲ ಹೀಗಿದ್ದಿರ್ಬೋದಾ, ಬೆಲ್ಲ ಹಾಗೆ ಇದ್ದಿರ್ಬೋದಾ, ಉಪ್ಪಾಗಿದ್ದಿರ್ಬೋದಾ, ಸಿಹಿಯಾಗಿತ್ತು. ಹಾಗಾದ್ರೆ ಸಿಹಿ ಅಂತ ಹೇಳಿದ್ದೀರಲ್ವಾ, ಸಿಹಿ ಹೇಗಿದೆ ಹೇಳಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಭಗವದ್ಗೀತೆಯನ್ನು ಓದಿ ಭಗವದ್ಗೀತೆಯನ್ನು ಅರ್ಥವನ್ನು ಮಾಡ್ಕೊಳ್ಳಿ. ಆವಾಗಲೇ ನಾನು ಭಗವದ್ಗೀತೆಯನ್ನು ಓದಿದೆ, ನನಗೂ ಕೂಡ ಜೀವನದಲ್ಲಿ ಭಗವದ್ಗೀತೆ ಅರ್ಥವಾಗಿದೆ, ಅರ್ಥೈಸಿದೆ, ಅರ್ಥ ಮಾಡಿ ಕೊಟ್ಟಿದೆ, ಎಲ್ಲವೂ ಕೂಡ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು.